ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರಿನ ಹೋಟೆಲ್ ಮತ್ತು ಬೇಕರಿಗಳ ಮೇಲೆ ದಿಢೀರ್ ದಾಳಿ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಎಫ್ಎಸ್ಎಸ್ಐ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧಿಕಾರಿಗಳ ತಂಡ ಶುಕ್ರವಾರ ಗೌರಿಬಿದನೂರು ನಗರದ ಹಲವು ಬೇಕರಿಗಳು ಮತ್ತು ಹೋಟೆಲ್ಗಳಿಗೆ ದಿಢೀರನೆ ಭೇಟಿ ನೀಡಿ ನಗರದ ಹೃದಯ ಭಾಗದಲ್ಲಿರುವ ಕೇಕ್ ವರ್ಲ್ಡ್ ಬೇಕರಿಗೆ ಭೇಟಿ ನೀಡಿದ ಅಧಿಕಾರಿಗಳು ತಯಾರಿಕಾ ಕೋಣೆಯಲ್ಲಿ ತಯಾರಿಸುತ್ತಿದ್ದ ಕೇಕ್ ಬ್ರೆಡ್ ಕ್ರೀಮ್ಗಳನ್ನು ಪರಿಶೀಲನೆ ಮಾಡಿ ಸ್ವಚ್ಛತೆ ಇಲ್ಲದೆ ಆಹಾರ ಪದಾರ್ಥಗಳನ್ನು ತಯಾರು ಮಾಡುತ್ತಿರುವುದು ಕಂಡುಬಂತು. ಆಹಾರ ತಯಾರಿಕೆಗೆ ಸ್ವಚ್ಛವಲ್ಲದ ನೀರು ಬಳಸುತ್ತಿರುವುದು ಮತ್ತು ಕೇಕ್ ತಯಾರಿಕೆಗೆ ನಿಷೇಧಿತ ನ್ಯೂಸ್ ಪೇಪರ್ಗಳನ್ನು ಬಳಸುತ್ತಿದ್ದು ಹಾಗೂ ಸ್ವಚ್ಛತೆ ಇಲ್ಲದೆ ಇರುವ ಕಲ್ಲುಗಳ ಮೇಲೆ ಕ್ರೀಮ್ಗಳನ್ನು ಇಟ್ಟುಕೊಂಡು ಕೇಕ್ ತಯಾರಿಸುತ್ತಿರುವುದು. ಕೈಗಳಿಗೆ ಮತ್ತು ತಲೆಗೆ ಯಾವುದೇ ರೀತಿಯ ರಕ್ಷಾ ಕವಚಗಳನ್ನು ಬಳಸದೆ ತಿನಿಸುಗಳನ್ನು ತಯಾರಿಸುತ್ತಿರುವುದು. ಇನ್ನು ಅವಧಿ ಮುಗಿದ ಕೆಮಿಕಲ್ ಬಣ್ಣಗಳನ್ನು ಕೇಕ್ ಬಳಸುವ ಬಣ್ಣದ ಬಾಟಲಿಗಳು ಕಂಡು ಬಂದವು. ಬೇಕರಿಯಲ್ಲಿನ ಹಲವು ತಿನಿಸುಗಳ ಮಾದರಿಗಳನ್ನು ಪ್ರಯೋಗಾಲಯಕ್ಕೆ ಕಳುಹಿಸಲು ತೆಗೆದುಕೊಂಡರು. ಹಲವು ತಿನಿಸುಗಳನ್ನು ಕಸದ ಬುಟ್ಟಿಗೆ ಹಾಕಿಸಲಾಯಿತು. ನಂತರ ಬೇಕರಿ ಮಾಲೀಕರಿಗೆ 25,000 ರೂಗಳ ದಂಡ ವಿಧಿಸಿ ಸ್ವಚ್ಛತೆ ಕಾಪಾಡುವಂತೆ ಬೇಕರಿ ಮಾಲೀಕರಿಗೆ ಎಚ್ಚರಿಕೆ ನೀಡಿದರು. ಈ ಕುರಿತು ಜಿಲ್ಲಾ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಅಧಿಕಾರಿ ಡಾಕ್ಟರ್ ಧರ್ಮೇಂದ್ರ ಮಾತನಾಡಿ, ನಗರದ 3 ಬೇಕರಿ ಮತ್ತು 4 ಹೋಟೆಲ್ಗಳಿಗೆ ಭೇಟಿ ನೀಡಿ ಸುರಕ್ಷತೆಯ ವಿಧಾನಗಳನ್ನು ಪರೀಕ್ಷಿಸಲಾಯಿತು. ಹಲವು ಹೋಟೆಲ್ಗಳು ಮತ್ತು ಬೇಕರಿಗಳಲ್ಲಿ ಸ್ವಚ್ಛತೆ ಇಲ್ಲದೇ ಇರುವ ಕಾರಣ ಒಟ್ಟು 40,000 ದಂಡ ವಿಧಿಸಲಾಯಿತು ಎಂದರು. ಪೌರಾಯುಕ್ತೆ ಡಿಎಂ ಗೀತಾ ಮಾತನಾಡಿ, ನಗರಸಭೆ ವತಿಯಿಂದ ಆಹಾರ ಸುರಕ್ಷತೆ ಬಗ್ಗೆ ಹಲವು ಬಾರಿ ಎಚ್ಚರಿಕೆ ನೀಡಿದ್ದೇವೆ. ಆದರೂ ಅವರು ನಿರ್ಲಕ್ಷ್ಯ ವಹಿಸಿ ಸುರಕ್ಷತೆ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಮತ್ತು ಹಲವು ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಬಳಸಲಾಗುತ್ತಿದೆ. ಜನರ ಜೀವದ ಜೊತೆಗೆ ಚೆಲ್ಲಾಟವಾಡುವ ಯಾವುದೇ ಅಂಗಡಿ, ಹೋಟೆಲ್, ಬೇಕರಿಗಳ ವಿರುದ್ಧ ಕ್ರಮ ಜರುಗಿಸಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ, ತಾಲ್ಲೂಕು ಆಹಾರ ಸುರಕ್ಷತಾ ಗುಣಮಟ್ಟ ಅಧಿಕಾರಿಗಳು ಹಾಗೂ ನಗರಸಭೆ ಸಿಬ್ಬಂದಿ ಹಾಜರಿದ್ದರು. 4 ಹೋಟೆಲ್ಗಳಲ್ಲಿ ನಾವು ಭೇಟಿ ನೀಡಿ ಅವರಿಗೆ ಒಟ್ಟು 40,000 ನಮ್ಮ ಫುಡ್ ಸೇಫ್ಟಿ ಮತ್ತು ಸ್ಟ್ಯಾಂಡರ್ಡ್ಸ್ ಡಿಪಾರ್ಟ್ಮೆಂಟ್ ವತಿಯಿಂದ ದಂಡ ವಿಧಿಸಿದ್ದೀವಿ. ಅವರಿಗೆ ಸ್ವಚ್ಛತೆ ಮತ್ತು ಯಾವ ರೀತಿ ಅವರು ಮುಖಕ್ಕೆ ಅಥವಾ ತಲೆಗೆ ಕ್ಯಾಪ್ ಹಾಕೋಬೇಕು ಮತ್ತು ಕೈಗಳನ್ನು ತೊಳಿಬೇಕು ಮತ್ತು ಯಾವ ರೀತಿ ಎಲ್ಲ ಏನು ಅಡುಗೆ ಮಾಡಿರ್ತಾರಲ್ಲ ಅದನ್ನೆಲ್ಲ ನೀಟಾಗಿ ಮುಚ್ಚಿಟ್ಟು ಅವರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ. ಅವರಿಗೆ ನೋಟಿಸ್ ನೀಡಿ ಅದನ್ನು ನಾವು ಟೈಮ್ ಕೊಟ್ಟಿದ್ದೀವಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ. ತದನಂತರ ಮತ್ತೆ ಈ ಫಾಲೋಅಪ್ನ ಮಾಡ್ತೀವಿ. ಸರ್, ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟಿಂದ ಇಂಥ ವಸ್ತು ಇಷ್ಟೇ ರೇಟಿಂಗ್ ಮಾಡಬೇಕು ಅನ್ನೋದು ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟಿಂದ ಇಂಥ ವಸ್ತು ಇಷ್ಟೇ ರೇಟಿಂಗ್ ಮಾಡಬೇಕು ಅನ್ನೋದು ಅದ್ರ ಮೇಲ್ಪಟ್ಟು ಮಾಡ್ತಾರೆ. ರೇಟ್ದು ನಾವು ನೋಡಲ್ಲ. ಅದೇ ರೀತಿ ಇವಾಗ 5 ಸರ್ವೆ ಸ್ಯಾಂಪಲ್ಲು ಸಹ ನಮ್ಮ ತಾಲೂಕು ಕಲೆಕ್ಟ್ ಮಾಡಿ ಅದನ್ನು ನಾವು ಲ್ಯಾಬ್ಗೆ ಕಳಿಸ್ಕೊಡ್ತಾ ಇದ್ದೀವಿ. ಅದರ ರಿಸಲ್ಟ್ ಸಹ ನೋಡಿ ಫರ್ದರ್ ರೇಟ್ ನಮ್ಮ ವ್ಯಾಪ್ತಿಗೆ. ಸರ್, ಯಾರನ್ನ ದೂರು ನೀಡಿದ್ರೆ ನೀವೇ ಬಂದ್ರದು? ಆ ದೂರು ಬಂದಿತ್ತು, ಬೇಕ್ರಿಯಲ್ಲಿ ಸರಿಯಾಗಿ ಸ್ವಚ್ಛತೆ ಇಲ್ಲ ಅಂತೇಳಿ. ಆ ದೂರಿನಲ್ಲಿ ಆ ಬೇಕ್ರಿಗಳನ್ನ ನೋಡಿದ ಜೊತೆಯಲ್ಲಿ ಮೇಡಮ್ ನಾವೆಲ್ಲ ಪೂರ್ತಿ ರೌಂಡ್ ಹಾಕಿದಾಗ ಓವರಾಲ್ ಇನ್ನೊಂದು ಹೋಟೆಲ್ಲು ಸಹ ಭೇಟಿ. ಎಷ್ಟು ಅಂಗಡಿಗಳಲ್ಲಿ ಎಷ್ಟು ಬೇಕರಿಗಳು ಭೇಟಿ ನೀಡಿದೆ ಸರ್? ಬೆಳಗ್ಗೆ 3 ಬೇಕ್ರಿ 4 ಹೋಟೆಲ್ನ ಭೇಟಿ ಮಧ್ಯಾಹ್ನ. ಈ ಕಂಪ್ಲೇಂಟ್ ಬಂದಾಗ ಮಾತ್ರ ಬರೋದಾ ಅಥವಾ ನೀವು ರೆಗ್ಯುಲರಾಗಿ ಯಾಕೆ ಬರ್ತಾ ಇಲ್ಲ ಸರ್? ಯಾಕಂದರೆ ಇಲ್ಲಿ ಫುಡ್ ಡಿಪಾರ್ಟ್ಮೆಂಟ್ ಅವರು ಯಾರು ಇಲ್ಲ. ಯಾಕಂದರೆ ಇಲ್ಲಿ ಎಲ್ಲ ಕೆಲವು ಬೇಕ್ರಿಗಳಲ್ಲಿ, ಹೋಟೆಲ್ಗಳಲ್ಲಿ ಜನರಿಗೆ ಕಾಣಿಸ್ತಾ ಇಲ್ಲ. ಯಾಕಂದರೆ ಅಷ್ಟು ಇದಾಗೋಗ್ತಾ ಇದೆ. ಬಟ್ ಈ ಕಂಪ್ಲೇಂಟ್ ಬಂದಿರೋದಕ್ಕೆ ಮಾತ್ರ ಬಂದಿಲ್ಲ. ಅದು ರೆಗ್ಯುಲರಾಗಿ ಹಿಂಗೆ ಕಂಟಿನ್ಯೂ ಆಗುತ್ತಾ? ಇಲ್ಲ, ಕಂಟಿನ್ಯೂ ಆಗುತ್ತೆ. ಯಾಕೆಂತ ಹೇಳಿದ್ರೆ ನಮ್ಮ ಪ್ರಭಾವದಲ್ಲಿದ್ದಾರೆ, ಇನ್ಸ್ಪೆಕ್ಟರ್ ಹೋಗ್ತಾ ಇರ್ತಾರೆ. ಅವರು ರೆಗ್ಯುಲರಾಗಿ ಮಾಡ್ತಾರೆ. ರೆಗ್ಯುಲರಾಗಿ ತಿಂಗಳಲ್ಲಿ ಎಷ್ಟು ರೀತಿ ವಿಸಿಟ್ ಮಾಡ್ತೀರಾ ಸರ್? ತಿಂಗಳ ಸುತ್ತಿನ ಯಾವ ಥರ? 15 ಸೂಪರ್ಸನ್ನರು ನಾವು ಬರ್ತೀವಿ. ಇಲ್ಲಾಂತಂದ್ರೆ ನಮ್ಮ ತಾಲೂಕರು ಇರ್ತಾರೆ, ಅವರಿಗೆ ನಾನು ಸ್ವಿಫ್ಟ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ವಾರಕ್ಕೆ 1 ಟೈಮ್ 2 ಟೈಮ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಸರ್? ನಾನು ಡಾಕ್ಟರ್ ಧರ್ಮೇಂದ್ರ. ಕಾಲಕರ್ತವ್ಯ.
ಆಹಾರ ಸುರಕ್ಷತಾ ಇಲಾಖೆ ಮತ್ತು ನಮ್ಮ ನಗರಸಭೆ ಗೌರಿಬಿದನೂರು ವತಿಯಿಂದ ಮಧ್ಯಾಹ್ನದಿಂದ ಎಲ್ಲ ಬೇಕರಿಗಳು ಮತ್ತು ಹೋಟೆಲ್ಗಳನ್ನು ನಾವು ಸ್ಥಳ ತನಿಖೆ ಮಾಡಿದ್ದೀವಿ. ಇದರಲ್ಲಿ ಮೇಯ್ನ್ ಆಹಾರ ಇಲಾಖೆ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಅವರು ಹೈಜೀನು ಮತ್ತು ಅಲ್ಲಿರ್ತಕ್ಕಂಥ ಫುಡ್ ಐಟಮ್ಸ್ ಎಕ್ಸ್ಪೈರ್ ಡೇಟ್ ಆಗಿದೆಯಾ ಅಥವಾ ಅದು ಕ್ವಾಲಿಟಿ ಇರೋದಂಥದ್ದನ್ನು ಬಳಸ್ತಾ ಇದ್ದಾರಾ, ಫುಡ್ ಕಲರ್ಸು ಅಥವಾ ಏನೋ ಅಜಿನೋಮೋಟೋ ಇಂಥದ್ದೇನಾದರೂ ಬಳಸ್ತಾ ಇದ್ದಾರಾ ಕೆಮಿಕಲ್ಸ್ ಅಂಥದ್ದನ್ನು ಅಂತ ಹೇಳ್ಬಿಟ್ಟು ಮುಖ್ಯವಾಗಿ ನಾವು ವಿಸಿಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ಪ್ಲಾಸ್ಟಿಕ್ ರೈಡನ್ನು ಸಹ ಮಾಡಿದ್ದೀವಿ. ನಾವೇನದೇನಂತಂದರೆ ನಗರಸಭೆ ವತಿಯಿಂದ ಎಲ್ಲ ಬೇಕ್ರಿಗಳು ಹೋಟೆಲ್ಗಳಿಗೆ ವಿಸಿಟ್ ಮಾಡಿ ನಾವು ಅವಾಗ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ಫೈನ್ ಹಾಕ್ತಾಯಿದ್ದೀವಿ. ಜೊತೆಗೆ ಇವತ್ತು ಆಹಾರ ಸುರಕ್ಷತಾ ಇಲಾಖೆಯವರು ಸಹ ನಮ್ಮ ಜೊತೆ ಕೈ ಜೋಡಿಸಿರೋದ್ರಿಂದ ಇನ್ನು ಮುಂದೆ ನಗರಸಭೆ ವ್ಯಾಪ್ತಿಯಲ್ಲಿ ಯಾವುದೇ ಬೇಕ್ರಿಗಳಾಗಲಿ ಹೋಟೆಲ್ಗಳಾಗಲಿ ತಿಂಡಿ ತಿನ್ನೋಂತಹ ಆಹಾರ ಪದಾರ್ಥಗಳಾಗಲಿ ಗುಣಮಟ್ಟದನ್ನು ಕಾಯ್ಕೊಳ್ಬೇಕು ಮತ್ತು ಕೆಮಿಕಲ್ಸ್ ಮುಕ್ತ ಪ್ರಿಯ ಕಲರ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕ್ಯಾನ್ಸರ್ಕಾರಕ ಅಂತಹ ರಾಸಾಯನಿಕಗಳನ್ನ ಬಳಸಬಾರ್ದು ಅಂತ ಹೇಳ್ಬಿಟ್ಟು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡ್ತಾಯಿದ್ದೀವಿ. ಯಾಕೆಂದರೆ ಎಲ್ಲದಕ್ಕಿಂತ ಮುಖ್ಯ ಆರೋಗ್ಯ ಅಂತಕ್ಕಂಥದ್ದು, ಆರೋಗ್ಯಕ್ಕಿಂತ ಬೇರೆ ಯಾವುದು ದೊಡ್ಡದಲ್ಲ. ಹಾಗಾಗಿ ಎಲ್ಲ ಮಾಲೀಕರು ಸಹ ಎಚ್ಚೆತ್ಕೊಂಡು ಅದನ್ನು ಪಾಲನೆ ಮಾಡಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಕ್ರಮಗಳನ್ನು ಜರುಗಿಸ್ತೀವಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಮೇಡಮ್, ಪ್ರತಿ ಸಲ ರೈಡ್ ಮಾಡಿದಾಗೆಲ್ಲ ಕಾನೂನು ರೀತಿ ಕ್ರಮ ತಗೊತೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ಇದುವರೆಗೂ ಯಾರ ಮೇಲೂ ಕಾನೂನು ರೀತಿ ಕ್ರಮ ಇಲ್ಲ ಸರ್, ಫೈನ್ ಹಾಕಿದ್ದೀವಿ ಆಲ್ರೆಡಿ. ಫೈನ್ ಹಾಕಿದ್ದೀವಿ. ಈಗ ಆಹಾರ ಸುರಕ್ಷತೆ ಅವ್ರು ನಮಗಿಂತ ನಾವಂದರೆ 5,000ದಿಂದ 10,000 ಇಷ್ಟು ಫೈನ್ಗೆ ಇವತ್ತು ಒಂದೇ ಬೇಕ್ರಿ ಮೇಲೆ 20,000 25,000ದವರೆಗೂ ಫೈನ್ ಹಾಕಿದ್ದಾರೆ. ಅವರು ನೆಕ್ಸ್ಟು 15 ದಿನದಲ್ಲಿ ಸ್ಯಾಂಪಲ್ಸ್ ತೊಗೊಂಡೋಗಿ ಅದರಲ್ಲಿ ಇದ್ದರೆ ಅವರು ಇದರಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಜರುಗಿಸ್ತೀವಿ ಅಂತ ಹೇಳ್ಬಿಟ್ಟು ಅವರು ಸಹ ಹೇಳಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಆದ್ರೂ ಸಹ ಇದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀವಿ. ಯಾಕೆಂದರೆ ನಾವು ದಂಡ ಹಾಕ್ತೀವಿ ಅನ್ನೋದು ಒಂದೇ ಬೇಡ, ಜೀವ ಅಂತಕ್ಕಂಥದ್ದು ಎಲ್ರಿಗೂ ಮುಖ್ಯ. ನಾವು ತಿನ್ನೋಂಥವ್ರು ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ಅಂತಂದ್ರೆ ನಮ್ಮ ಮಗು ಅಂತ ಭಾವಿಸಿ ಹೈಜೀನ್ ಇರೋಂತಹ ವಸ್ತುಗಳನ್ನ ಬಳಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆಶಯ. ಕೆಲವೊಂದು ಬೇಕ್ರಿಗಳಲ್ಲಿ 1 kg ಕೇಕ್ ಬಂದು 500 ರೂಪಾಯಿ 600 ರೂಪಾಯಿ ಮಾಡ್ತಾ ಇದ್ದಾರೆ ಮೇಡಮ್. ಲಿಮಿಟ್ ಮೀರಿ ಮಾಡ್ತಾ ಇದ್ದಾರೆ. ಅದಕ್ಕೇನಾದರೂ ಕಡಿವಾಣ ಹಾಕ್ತೀರಾ ಮೇಡಮ್? ಬೆಲೆಗಳು ಅಂತಕ್ಕಂಥದ್ದು ಅವ್ರಿಗೆ ಲಿಮಿಟ್ ಮೀರಿ ಮಾಡತಕ್ಕಂಥದ್ದು ಬೆಲೆ ಕಂಟ್ರೋಲ್ಗೆ ನಾವು ಇದು ಮಾಡ್ತಾ ಇಲ್ಲ ಸರ್. ಈಗ ಅಂಥದ್ದೇನಾದರೂ ಗಮನ ಬಂದರೆ ಅದಕ್ಕೆ ಸಂಬಂಧಿಸಿದಂಗೆ ನಾವು ಟ್ರೇಡಲ್ಲಿ ಏನಾದರೂ ಮಾಡಿ ಅವ್ರಿಗೆ ಏನು ಮಾಡಬೇಕು ಅಂತ ನಾವು ಮೇಡಮ್ ಗುಣಮಟ್ಟದ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ಸರಿಯಾಗಿ. ಅದಕ್ಕೆ ಸ್ಯಾಂಪಲ್ ತೊಗೊಂಡಿದ್ದಾರೆ ಈಗ ಎಲ್ಲ ಮೇಡಮ್ ಒಂದು 4-5 ಅಂಗಡಿಯಲ್ಲಿ ತಗೊಂಡು ಹೋಗಿದ್ದಾರೆ. ಇಡೀ ತಾಲೂಕೆಲ್ಲ ನಗರ ಮಧ್ಯಾಹ್ನದಿಂದ 5-6 ಬೇಕ್ರಿಗಳು 4-5 ಹೋಟೆಲ್ಸ್ ವಿಸಿಟ್ ಮಾಡಿದ್ದೀವಿ. ಇದಿಷ್ಟಕ್ಕೆ